ಬಟ್ ನಿಮ್ಮಿಬ್ರು ಜೋಡಿ ತುಂಬಾನೇ ಚೆನ್ನಾಗಿತ್ತು, ಮುದ್ದಾಗಿತ್ತು. ಅವ್ರು ನಿಮ್ಮನ್ನ ಮೂದೇವಿ ಅಂತ ಇದ್ ಮಾಡೋದಾಗಿರ್ಬೋದು, ನಾವಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ವಿ. ಮತ್ತೆ ನೀವು ಪೊಸೆಸಿವ್ ಆಗೋದು ಅವ್ರ ಬಗ್ಗೆ, ಗಿಲ್ಲಿ ಅವ್ರ ಬಗ್ಗೆ. ಸೊ ನಿಮ್ಮಿಬ್ರು ಜೋಡಿ ಒಂಥರ ಸಖತ್ತಾಗಿತ್ತು. ಜೊತೆಗೆ ಇನ್ನೊಂದು ಹೇಳ್ಬೇಕು ಅಂತ ಅನ್ಕೊಂಡೆ, ನೀವು ತಲೆ ಬಸ್ತಾ ಇರ್ಲಿಲ್ಲ, ಅವರು ತಲೆ ಬಸ್, ಇದು ಮ್ಯಾಚ್. ಹೌದು ಮ್ಯಾಮ್, ಅದೇ ಒಂದು ಕರೆಕ್ಟ್. ನಿಮ್ಮಿಬ್ರಿಗೆ ಮ್ಯಾಚ್ ಆಗೋದು, ತಲೆ ಬಾಚಿರ್ಲಿಲ್ಲ, ಅಲ್ಲೂ ಇರ್ಲಿಲ್ಲ. ನಾನು ಅನ್ಕೊಂಡೆ ಇವರಿಬ್ರು ನಾವು ಇದೇ ಮಾಡ್ತೀವಿ. ಯಾವಾಗ ಹೇಳ್ತೀನಿ ಕೇಳಿ, ಬೇರೆಯವರಿಗೆ ಎಂತ ಜಾಸ್ತಿ ಕೆಲಸ ಇರಲ್ಲ. ಎಂತ ಮಾಡ್ತಾರೆ, ಹೋಗ್ತಾರೆ ಬಾತ್ರೂಮ್ ಅಲ್ಲಿ ಹೋಗ್ತಾರೆ, ಅಲ್ಲಿ ಉಚ್ತಾರೆ, ರೆಡಿ ಆಗ್ತಾರೆ, ಕುತ್ಕೊಳ್ತಾರೆ. ನಮ್ಮ ಹಾಗೆ ಅಲ್ಲ, ನಾವು ಎದ್ದೇಳ ತಕ್ಷಣ ಅದೆಲ್ಲ ಯಾಕೆ, ವಿ ಆರ್ ಜಸ್ಟ್ ಲೀವಿಂಗ್. ನಮ್ಗೆ ಯಾವಾಗ ಬೇಕು ಆ ಟೈಮಲ್ಲಿ ಮಾಡ್ತೀವಿ. ಇವತ್ತೇ ಮಾರ್ನಿಂಗ್ ಅಲ್ಲಿ ಎದ್ದೇಳ ನಂತರ ತಿನ್ಲಿಕ್ಕೆ ಮನಸ್ಸಾಗುತ್ತೆ, ನಾವು ತಿಂತೀವಿ, ಮಾತಾಡ್ತೀವಿ. ಆಗ ನಂತರ ಸ್ಥಾನಗೆ ಹೋಗುವಾಗ ನಾವು ಅಲ್ಲಿ ಉಚ್ತೀವಿ. ರಿಯಲ್ ಆಗಿ ನಾವು ಮನೆಯಲ್ಲಿ ಹೆಂಗ ಎಲ್ಲ ಮಾಡ್ತೀವಿ ಹಂಗೇನೆ. ಒಂದು ಸುಮ್ಮನೆ ಒಂದು ಡ್ರೆಸ್ ಹಾಕಿ ಕೂತ್ಕೊಳ್ತಾರೆ, ನಾವು ಕಂಫರ್ಟೇಬಲ್ ಇಲ್ಲ. ಸೊ ನಾವು ಮನೆ ಅಂದರೆ ನಾವು ಕಂಫರ್ಟೇಬಲ್ ಇರಬೇಕಲ್ವಾ. ಸೊ ನಾನು ಆ್ಯಕ್ಚುಲಿ ಎಂತಂದರೆ, ನಾನು ನಿಮಗೆ ಹೇಳಿದ್ದೀನಿ, ಫಸ್ಟ್ ದಿನದಿಂದ ನನಗೆ ಮನೆಯೇ ಫೀಲಿಂಗ್ ಆಯಿತು. ಓ ನನಗೆ ಕ್ಯಾಮೆರಾ ಉಂಟು, 1000 ಜನ, ನನಗೆ 1,00,000 ಜನ ನೋಡ್ತಾ ಇದ್ದಾರೆ, ಓ ನನಗೆ ಅಲ್ಲಿ ಉಚ್ಚಲೇಬೇಕು ಮಾರ್ನಿಂಗು. ನೋ, ಅದೆಲ್ಲ ಫೇಕ್ ನಾಟಕ. ಬಿಕಾಸ್ ನಾನು ಅದೇ ಅಲ್ಲ. ಅಲ್ಲ, ನೀನು ಮೇಕಪ್ ಮಾಡದೆ ಹೋದ್ರು ನೀನು ತುಂಬಾ ಮುದ್ದಾಗಿ ಕಾಣಿಸ್ತಿದ್ದೆ ರಕ್ಷಿತಾ ಸ್ಕ್ರೀನಲ್ಲಿ. ಜೊತೆಗೆ ಹೊರಗಡೆ ಬಂದ್ಮೇಲೆ ನಿಂದು ಮತ್ತೆ ಗಿಲ್ಲಿ ಕ್ರೇಜ್ ನೋಡಿದಾಗ ಏನ್ ಅನ್ಸ್ತು? ವಂಶದ ಕುಡಿಗಳದ್ದು ಅಬ್ಬರನೇ ಜಾಸ್ತಿ. ಹೌದು, ಅದೇ ಒಂದು ನಾವು ಪ್ರೂಫ್ ಮಾಡಿದ್ದೀವಿ. ಅಂದರೆ ನಮ್ಮ ಲಾಸ್ಟಲ್ಲಿ ಕೂಡ ನಮ್ಮ ಕುಡಿ ಬ್ರೇಕ್ ಆಗಲಿಲ್ಲ. ನಾವು ಕುಡಿಯವರೇ ಮುಂಚೆ ಅಂದರೆ ಹೀಗೆ ಬಂದ್ರಲ್ವಾ, ಜೊತೆಗೆ ಬಂದ್ರಲ್ವಾ. ಹೌದು, ತುಂಬ ಖುಷಿ ಆಯಿತು ನನಗೆ. ಸುದೀಪ್ ಸರ್ ಕೈ ಇಟ್ಕೊಂಡಾಗ ಹೇಗಿತ್ತು? ಎಲ್ಲೋ ಕಡೆ ನನಗೆ ಗೊತ್ತಿತ್ತು ಈ ವ್ಯಕ್ತಿತ್ವದ ಆಟ ಅಲ್ವಾ. ನಾನು ನನ್ನ ಕಣ್ಣಲ್ಲಿ ನೋಡ್ತಾ ಇದ್ದೀನಲ್ವಾ, ನಮಗೆ ಗೊತ್ತಾಗುತ್ತೆ ಅಲ್ವಾ. ನಾನು ಯಾವಾಗ ಎಂತೆಂತ ಜಡ್ಜ್ ಮಾಡ್ತೀನಲ್ವಾ, ಅದೇ ಎಲ್ಲ ಆಗಿದೆ. ಅದೇ ನಾನೇ ಫೀಲ್ ಮಾಡಿದ್ದೀನಿ. ಈ ರಕ್ಷಿತಾ, ಅದಕ್ಕೆ ನಿನ್ನ ಬ್ರಿಲಿಯಂಟ್ ಅಂತ ಹೇಳ್ಬಿಟ್ಟು ರನ್ನರ್ ಅಪ್ ಮಾಡಿದ್ದು. ಓಕೆನಾ? ನಿನಗೆ ವಿನ್ನರ್ ಆಗ್ಬೇಕಿತ್ತ, ರನ್ನರ್ ಅಪ್ ಆಗಿದ್ದೆ ಖುಷಿ ಇದೆಯಾ? ಮ್ಯಾಮ್, ಆ್ಯಕ್ಚುಲಿ ಎಂತ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ನನಗೆ ಅನಿಸುತ್ತೆ. ನಾನು ವಿನ್ನರೇ. ಅದೆಂತ ಮ್ಯಾಟರ್ ಆಗಲ್ಲ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್, ನಾವು ವಿನ್ನರೇ ಅಷ್ಟೇ. ಗಿಲ್ಲಿ ಗೆದ್ದಿದ್ದು ಮತ್ತೆ ಗಿಲ್ಲಿಗೆ ಬಗ್ಗೆ ಕ್ರೇಜು ಇಡೀ ಕರ್ನಾಟಕದಲ್ಲಿ ಹಳ್ಳಿಗೂ ಗಿಲ್ಲಿ ತಲುಪಿಬಿಟ್ಟಿದ್ದಾರೆ. ಗಲ್ಲಿನಲ್ಲೂ ಗಿಲ್ಲಿ ಅಂತಿದ್ದಾರೆ. ನಿನ್ಗೆ ಎಷ್ಟು ಖುಷಿ ಆಯ್ತು? ನಾನು ಅನ್ಕೊಂಡೆ ಎಲ್ಲರಿಗಿಂತ ಜಾಸ್ತಿ ರಕ್ಷಿತಾಗೆ ಖುಷಿಯಾಗಿರುತ್ತೆ ಇದನ್ನೆಲ್ಲ ನೋಡಿದಾಗ ಅಂತ. ಹೌದು, ನನಗೆ ಖುಷಿ ಆಯಿತು. ಎಲ್ಲೋ ಕಡೆ ಅವರು ತುಂಬ ರಿಯಾಲಿಟಿ ಶೋಸ್ ಮಾಡಿದ್ದಾರೆ. ಓಕೆ, ನಾನು ನಿಮಗೆ ಹೇಳ್ತೀನಿ, ಎನರ್ಜಿ ನೀವು ಇದೇ ಮಾಡ್ಬೋದು. ಎನರ್ಜಿ ಆಗಲಿ, ಒಂದು ನೋಡಿ, ಎನರ್ಜಿ ಆಗಲಿ, ಜಗಳ ಆಗಲಿ, ಇದೇ ಆಗಲಿ, ಒಂದು ಅದೆಲ್ಲ ತುಂಬ ಈಸಿ ಉಂಟು. ಬಟ್ ಮ್ಯಾಮ್, ಇದೇ ಬಾಯಿ ಉಂಟಲ್ವಾ, ನಾಲೆ, ಯಾರಿಗೆ ನೀವು ಇಫ್ ಯು ವಾಂಟ್ ಟು ಮೇಕ್ ಕ್ರೈ ಅಂತ ಹೇಳುದು ಕನ್ನಡದಲ್ಲಿ, ನಿಮಗೆ ಯಾರಿಗೆ ಅಳುಲಿಕ್ಕೆ ಇದ್ರೆ ಅದು ತುಂಬ ಈಸಿ. ಯಾರಿಗೆ ಕೆಟ್ಟ ಹೇಳಿಕೆ ಇದ್ರೆ ಅದು ತುಂಬ ಈಸಿ. ಯಾರಿಗೆ ಬೈದ್ರೆ ಇದ್ರೆ ಅದೇ ಈಸಿ. ಬಟ್ ಯಾರಲ್ಲಿ ಮುಖದಲ್ಲಿ ನಗು ಮಾಡಲಿಕ್ಕೆ ಇದ್ರೆ ಅದು ತುಂಬ ಹಾರ್ಡ್ ಮ್ಯಾಮ್. ಯಾರಿಗೆ ನಗಲಿಕ್ಕೆ ನಿಮಗೆ ಅಷ್ಟು ಸುಲಭ ಇಲ್ಲ. ಬಟ್ ಆ ವ್ಯಕ್ತಿ ಇದ್ದಾರಲ್ವಾ, ನಾನು ಹೇಳ್ತೀನಿ ನಿಮಗೆ, ಫುಲ್ ನನ್ನ ಬಿಗ್ ಬಾಸ್ ಸೀಸನಲ್ಲಿ ನಾನು 97 ಪಾಯಿಂಟ್ ನಾನು ನನ್ನ ಮುಖದಲ್ಲಿ ಖುಷಿ ಇತ್ತು, ಅಂದರೆ ನನ್ನ ನಗು ಇತ್ತು. ಕಾರಣನೇ ಗಿಲಿ. ಯಾಕೆಂದರೆ ಅವರು ಹೇಗಂದರೆ ಫುಲ್ ಕಾಮಿಡಿ ಪರ್ಸನ್. ನನಗೆ ಹೇಗಂದರೆ ಹಾಗೇನೆ ಇರಬೇಕು, ಲೈವ್ಲಿ ಆಗಿ ಕಾಮಿಡಿ ಆಗೇ ಇರಬೇಕು, ಎಂಟರ್ಟೈನಿಂಗ್ ಆಗಿ ಇರಬೇಕು. ಸೊ ಅವರ ಇದೇ ನಾಲೆ ಉಂಟಲ್ವಾ, ಬಾಯಿ ಉಂಟಲ್ವಾ, ಅದಕ್ಕೆ ನಾನು ತುಂಬ ಮೇಲೆ ಇಡ್ತೀನಿ. ಯಾಕೆಂದರೆ ಇದೇ ಸುಲಭ ಅಲ್ಲ ಮ್ಯಾಮ್. ಹೌದು, ಯಾರಿಗೆ ಇದೇ ಸುಲಭ ಅಲ್ಲ ಮಾಡಲಿಕ್ಕೆ. ತುಂಬ ದೊಡ್ಡ ಕಲೆ.